ಕಾಳೇಶ್ವರಂ ಗೋದಾವರಿ ನದಿ ಮತ್ತು ಅದರ ಪ್ರಾಣಹಿತ ಉಪನದಿಯ ಸಂಗಮದಲ್ಲಿದೆ. ಕಾಳೇಶ್ವರಂ ಪಟ್ಟಣವು ಭಾರತದ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿದೆ. ತೆಲಂಗಾಣದ ಜಯಶಂಕರ್ ಭೂಪಾಲಪಲ್ಲಿ ಜಿಲ್ಲೆಯ ಮಹದೇವಪುರ ಮಂಡಲದಲ್ಲಿ ಎಂದು ಕರೆಯಲ್ಪಡುವ ಪುರಾತನ ಶಿವ ದೇವಾಲಯಕ್ಕೆ ಈ ಪಟ್ಟಣವು ಪ್ರಸಿದ್ಧವಾಗಿದೆ. ಶ್ರೀಕಾಳೇಶ್ವರ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ. ಈ ಪುರಾತನ ದೇವಾಲಯದ ವಿಶಿಷ್ಟ ಅಂಶವೆಂದರೆ ಒಂದೇ ಪೀಠದ ಮೇಲೆ ಪಾನವಟ್ಟಂ ಇರಿಸಲಾಗಿರುವ 2 ಲಿಂಗಗಳ ಉಪಸ್ಥಿತಿಯಾಗಿದೆ. ಒಂದು ಲಿಂಗವು ಭಗವಾನ್ ಶಿವನನ್ನು ಪ್ರತಿನಿಧಿಸುತ್ತದೆ, ಇನ್ನೊಂದು ಯಮ ಸಾವಿನ ದೇವರನ್ನು ಪ್ರತಿನಿಧಿಸುತ್ತದೆ. ನಾನು ಕಾಳೇಶ್ವರಂ ದೇವಸ್ಥಾನ ಮತ್ತು ಯೋಜನೆಗೆ ಭೇಟಿ ನೀಡಲು ಯೋಜಿಸಿದಾಗ ನಾನು ಮೊದಲು ಹೈದರಾಬಾದ್ನಿಂದ ನೇರ ಬಸ್ಗಳಿಗಾಗಿ ಹುಡುಕಿದೆ. ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಠಕಪರ್ತ್ ನಿರ್ವಹಿಸುವ 2 ನೇರ ತಡೆರಹಿತ ಬಸ್ಸುಗಳನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಅವುಗಳಲ್ಲಿ ಒಂದರಲ್ಲಿ ನಾನು ಆಸನವನ್ನು ಕಾಯ್ದಿರಿಸಿದ್ದೇನೆ. ಬಸ್ಸು ಹೈದರಾಬಾದ್ನ ಮಗ ಬಸ್ ನಿಲ್ದಾಣದಿಂದ ರಾತ್ರಿ 9:30ಕ್ಕೆ ಹೊರಟಿತು ಮತ್ತು ನಾನು 3:30 ಕಾಳೇಶ್ವರಂ ತಲುಪಿದೆ. ನಾನು ವಿಜಯ್ ರೆಡ್ಡಿ ಟೂರಿಸ್ಟ್ ಹೋಮ್ ಸ್ಟೇಯಲ್ಲಿ ಕೊಠಡಿಯನ್ನು ಬುಕ್ ಮಾಡಿದ್ದೇನೆ. ಈ ವಿಡಿಯೋದ ವಿವರಣೆಯಲ್ಲಿ ಫೋನ್ ಸಂಖ್ಯೆಯನ್ನು ಒದಗಿಸಲಾಗಿದೆ. ಇದು ಕಾಳೇಶ್ವರಂ ಬಸ್ ನಿಲ್ದಾಣ ಮತ್ತು ಶ್ರೀ ಕಾಳೇಶ್ವರ ದೇವಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದೆ. ಕೊಠಡಿಗಳು ಸ್ವಚ್ಛವಾಗಿದ್ದವು ಮತ್ತು ವಾಸ್ತವ್ಯವು ಆರಾಮದಾಯಕವಾಗಿದೆ ಎಂದು ನಾನು ಕಂಡುಕೊಂಡೆ. ಲಾಡ್ಜ್ ಮಾಲೀಕ ವಿಜಯ್ ನನಗೆ ದೇವಸ್ಥಾನದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಿದರು. ಅವರು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಬಗ್ಗೆ ನನಗೆ ತಿಳಿಸಿದರು ಮತ್ತು ಸಮಂಜಸವಾದ ಬೆಲೆಯಲ್ಲಿ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡಲು ಸಾರಿಗೆ ವ್ಯವಸ್ಥೆ ಮಾಡಲು ಸಹಾಯ ಮಾಡಿದರು. ಯಾರಿಗಾದರೂ ವಾಸ್ತವ್ಯದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕೊಠಡಿಗಳ ಲಭ್ಯತೆಯನ್ನು ಪರಿಶೀಲಿಸಲು ನೀವು ವಿಜಯ್ ಅವರನ್ನು ಮುಂಚಿತವಾಗಿ ಸಂಪರ್ಕಿಸಬಹುದು. ಈ 2 ಲಿಂಗಗಳ ಬಗ್ಗೆ ಭಾರತೀಯ ಮಹಾಕಾವ್ಯಗಳಲ್ಲಿ ಇತಿಹಾಸವಿದೆ. ಯಮ ಮರಣದ ದೇವರು. ಆತ್ಮಗಳು ಇನ್ನು ಮುಂದೆ ಯಮಲೋಕಕ್ಕೆ ಬರುವುದಿಲ್ಲ ಎಂದು ಕೆಲಸವಿಲ್ಲದೆ ಕಂಡುಕೊಂಡರು, ಏಕೆಂದರೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಅವನ ಸಂಕಟದಲ್ಲಿ ಅವರು ಭಗವಾನ್ ಶಿವನಿಗಾಗಿ ತಪಸ್ಸು ಮಾಡಿದರು. ಜೀವನ ಚಕ್ರವನ್ನು ಅಂದರೆ ಜನನ ಮರಣ ಮತ್ತು ಪುನರ್ಜನ್ಮ ಪುನಃ ಸ್ಥಾಪಿಸಲು ಆತನಲ್ಲಿ ಮನವಿ ಮಾಡಿದರು. ಯಮನ ಭಕ್ತಿಯಿಂದ ಸಂತೋಷಗೊಂಡ ಭಗವಾನ್ ಶಿವನು ಮುಕ್ತೇಶ್ವರ ಲಿಂಗದ ಪಕ್ಕದಲ್ಲಿ ಶಿವಲಿಂಗವನ್ನು ಕಾಳೇಶ್ವರ ಲಿಂಗ ಸ್ಥಾಪಿಸಲು ಸೂಚಿಸಿದನು. ಈ ದೇವಾಲಯದಲ್ಲಿ ಮೊದಲು ಕಾಳೇಶ್ವರ ಲಿಂಗಕ್ಕೆ ಪೂಜೆ ಸಲ್ಲಿಸುವ ಯಾರಾದರೂ ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ. ಆದ್ದರಿಂದ ಈ ದೇವಾಲಯವನ್ನು ಕಾಳೇಶ್ವರ ಮುಕ್ತೇಶ್ವರ ಎಂದು ಕರೆಯಲಾಗುತ್ತದೆ. ಗರ್ಭಗೃಹದಲ್ಲಿ ಗರ್ಭಗೃಹ 2 ಲಿಂಗಗಳು ಕಾಳೇಶ್ವರ ಲಿಂಗ ಮತ್ತು ಮುಕ್ತೇಶ್ವರ ಲಿಂಗವನ್ನು ಒಟ್ಟಿಗೆ ಪ್ರತಿಷ್ಠಾಪಿಸಿದ ಏಕೈಕ ದೇವಾಲಯ ಇದಾಗಿದೆ. ಈ 2 ಲಿಂಗಗಳ ಕಾರಣದಿಂದ ಈ ದೇವಾಲಯವನ್ನು ಕಾಳೇಶ್ವರ ಮುಕ್ತೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. 3 ಮೂಲೆಗಳನ್ನು ಗುರುತಿಸುವ 3 ಶಿವ ದೇವಾಲಯಗಳಿವೆ. ತೆಲುಗು ಮಾತನಾಡುವ ರಾಜ್ಯಗಳು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಕಾಳೇಶ್ವರಂ ಈ 3 ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇತರ 2 ಶ್ರೀಶೈಲಂ ಮತ್ತು ದ್ರಾಕ್ಷಾರಾಮಂ. ಈ 3 ದೇವಾಲಯಗಳಿಂದ ಸುತ್ತುವರಿದ ಪ್ರದೇಶವನ್ನು ತ್ರಿಲಿಂಗ ದೇಶ ಎಂದು ಕರೆಯಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ತೆಲುಗು ಕ್ಯಾಲೆಂಡರ್ ಮಹಾಶಿವರಾತ್ರಿಯ ಮುನ್ನಾ ದಿನದಂದು ಮತ್ತು ಪುಷ್ಕರಾಲು ಅಥವಾ ಪುಷ್ಕರಿಣಿ ಎಂದು ಕರೆಯಲ್ಪಡುವ ಕುಂಭಮೇಳದ ಸಮಯದಲ್ಲಿ ಇದನ್ನು ನದಿಗಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಈ ಸ್ಥಳವನ್ನು ದಕ್ಷಿಣ ಗಂಗೋತ್ರಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಅಂತರವಾಹಿನಿಯ 3ನೆಯ ಭ್ರಮೆಯ ಹರಿವಿನೊಂದಿಗೆ 2 ನದಿಗಳು ಸಂಧಿಸುತ್ತದೆ. ಸರಸ್ವತಿ ಎಂಬ ಇನ್ನೊಂದು ನದಿಯು ಕೆಳಗೆ ಹರಿಯುತ್ತದೆ ಎಂದು ನಂಬಲಾಗಿದೆ. ಗೋದಾವರಿ ಮತ್ತು ಪ್ರಾಣಹಿತ ನದಿಗಳು. ಅದಕ್ಕಾಗಿಯೇ ಈ ಸ್ಥಳವನ್ನು ತ್ರಿವೇಣಿ ಸಂಗಮಂ ಎಂದು ಕರೆಯಲಾಗುತ್ತದೆ. ದೇವಾಲಯವನ್ನು ಪ್ರವೇಶಿಸುವ ಮೊದಲು ಭಕ್ತರು ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಮತ್ತು ನದಿಗೆ ಪೂಜೆಯನ್ನು ಮಾಡುತ್ತಾರೆ. ಈ ದೇವಾಲಯವು 3 ನದಿಗಳ ಸಂಗಮದಲ್ಲಿದೆ. ಈ 3ರಲ್ಲಿ 2 ನದಿಗಳು ಗೋಚರಿಸುತ್ತವೆ. ಗೋದಾವರಿ ಇದು ತೆಲಂಗಾಣದಿಂದ ಹರಿಯುತ್ತದೆ ಮತ್ತು ಪ್ರಾಣಹಿತ ಮಹಾರಾಷ್ಟ್ರದಿಂದ ಹರಿಯುತ್ತದೆ. 3ನೇ ನದಿ ಸರಸ್ವತಿ ಇತರ 2 ನದಿಗಳ ಕೆಳಗೆ ಹರಿಯುತ್ತದೆ ಎಂದು ನಂಬಲಾಗಿದೆ. ಮಳೆಯಿಲ್ಲದ ಸಮಯದಲ್ಲೂ ಪ್ರಾಣಹಿತ ನದಿಯಿಂದ ಹೆಚ್ಚಿನ ನೀರು ಬರುತ್ತದೆ. ಬೇಸಿಗೆಯಲ್ಲಿ ನದಿಯ ಮಧ್ಯದಲ್ಲಿ 15 ರಿಂದ 20 ಅಡಿ ಆಳದಲ್ಲಿ ನೀರಿನ ಹರಿವು ಇರುತ್ತದೆ. ನದಿಯ 2 ತುದಿಗಳಲ್ಲಿ ಬೋಟಿಂಗ್ ಕೂಡ ಲಭ್ಯವಿದೆ. ಭಕ್ತರು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಲು 2 ಸ್ಥಳಗಳಿವೆ. ಒಂದು ಪುಷ್ಕರ್ ಘಾಟ್ ಮತ್ತು ಇನ್ನೊಂದು ವಿಐಪಿ ಘಾಟ್ನಲ್ಲಿ. ವಿಐಪಿ ಘಾಟ್ಗೆ ಸಾರಿಗೆ ಅಥವಾ ಅಂಗಡಿಗಳಿಗೆ ಯಾವುದೇ ಸೌಲಭ್ಯಗಳಿಲ್ಲ. ಆದ್ದರಿಂದ ಸಂದರ್ಶಕರು ತಮ್ಮ ಸ್ವಂತ ವಾಹನಗಳನ್ನು ತರಬೇಕು. ಇದು ಜನಸಂದಣಿಯಿಲ್ಲ ಮತ್ತು 2 ನದಿಗಳು ವಿಲೀನಗೊಳ್ಳುವ ಸ್ಥಳವನ್ನು ನೀವು ಸ್ಪಷ್ಟವಾಗಿ ವೀಕ್ಷಿಸಬಹುದು.
ದೇವಾಲಯಕ್ಕೆ 4 ಪ್ರವೇಶದ್ವಾರಗಳಿವೆ, ಪ್ರತಿಯೊಂದು ವಿಭಿನ್ನ ದಿಕ್ಕನ್ನು ಎದುರಿಸುತ್ತಿದೆ ಮತ್ತು ಶಿವನ ಪರ್ವತ, ವಾಹನ, ನಂದಿ, ಬುಲ್, ಗರ್ಭಗೃಹ, ಒಳಗಿನ ದೇವಾಲಯ ಪ್ರವೇಶಕ್ಕೆ ಸ್ವಲ್ಪ ಮೊದಲು ಎಲ್ಲಾ 4 ಪ್ರವೇಶದ್ವಾರಗಳಲ್ಲಿ ಕಾಣಬಹುದು. ಮುಕ್ತೇಶ್ವರ ಲಿಂಗದ ಮೇಲೆ 2 ಮೂಗಿನ ಹೊಳ್ಳೆಗಳಿದ್ದು ಎಷ್ಟೇ ನೀರು ಸುರಿದರೂ ಒಂದು ಹನಿ ಕೂಡ ತಪ್ಪಿಸಿಕೊಳ್ಳುವುದಿಲ್ಲ. ಅನೇಕ ಸಂಶೋಧಕರು ಈ ವಿದ್ಯಮಾನವನ್ನು ವಿವರಿಸಲು ಸಾಧ್ಯವಾಗಲಿಲ್ಲ. ಶಿವಲಿಂಗದ ಮೇಲೆ ಸುರಿದ ಅಭಿಷೇಕ ನೀರು ಭೂಮಿಗೆ ಹರಿದು ಅಂತಿಮವಾಗಿ ಗೋದಾವರಿ ನದಿಯನ್ನು ಸೇರುತ್ತದೆ ಎಂದು ನಂಬಲಾಗಿದೆ. ಇದು ದೇವಾಲಯದಿಂದ ಸುಮಾರು 1 ಕಿಮಿ ದೂರದಲ್ಲಿದೆ. ದೇವಸ್ಥಾನದಲ್ಲಿ ಪ್ರತಿದಿನ ಶನಿ ಪೂಜೆ, ಕಾಲಸರ್ಪ ಪೂಜೆ, ಕುಜ ದೋಷ ಪೂಜೆ ನಡೆಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಟಿಕೆಟ್ ಖರೀದಿಸುತ್ತಾರೆ. ಈ ಆಚರಣೆಗಳಲ್ಲಿ ಇದರ ಜೊತೆಗೆ ಮಾತಾ ಶುಭಾನಂದ ದೇವಿ ದೇವಾಲಯ ಮತ್ತು ಮಾತಾ ಸರಸ್ವತಿ ದೇವಿ ದೇವಾಲಯದಂತಹ ಇತರ ದೇವಾಲಯಗಳು ಹತ್ತಿರದಲ್ಲಿವೆ. ಸೂರ್ಯನಿಗೆ ಅರ್ಪಿತವಾದ ಸೂರ್ಯ ದೇವಾಲಯವೂ ಇಲ್ಲೇ ಇದೆ. ಈ ದೇವಾಲಯವು ಇಲ್ಲಿ ಅನುಗ್ನ ಗಣಪತಿ ಎಂದು ಕರೆಯಲ್ಪಡುವ ಗಣಪತಿಯನ್ನು ಹೊಂದಿದೆ. ಇನ್ನೂ ಒಂದು ಪುರಾತನ ದೇವಾಲಯವಿದ್ದು ಆದಿ ಮಸ್ತೇಶ್ವರ ಸ್ವಾಮಿ ದೇವಾಲಯ. ಇದು ಮುಖ್ಯ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಆವರಣದಲ್ಲಿ ತ್ರಿಕೋನ ಆಕಾರದ ಯಮಕೋಣವಿದೆ. ಇದನ್ನು ಸಮೀಪಿಸುವವರು ಎಂಬುದು ಭಕ್ತರ ನಂಬಿಕೆಯಾಗಿದೆ. ಯಮಕೋಣಂ ತಲೆ ಭಾಗದ ಯಮನಿಂದ ಸಾವಿನ ದೇವರು ಬಳಲುವುದಿಲ್ಲ. ಕಾಳೇಶ್ವರನ್ ಲಿಫ್ಟ್ ನೀರಾವರಿ ಯೋಜನೆ ಕೆಎಲ್ಐಪಿ ತೆಲಂಗಾಣದ ಭೂಪಾಲಪಲ್ಲಿಯ ಕಾಳೇಶ್ವರನ್ನಲ್ಲಿ ಗೋದಾವರಿ ನದಿಯ ಬಹುಪಯೋಗಿ ನೀರಾವರಿ ಯೋಜನೆಯಾಗಿದೆ. ಭಾರತ ಇದು ಪ್ರಸ್ತುತ ವಿಶ್ವದ ಅತಿದೊಡ್ಡ ಬಹುಹಂತದ ಲಿಫ್ಟ್ ನೀರಾವರಿ ಯೋಜನೆಯಾಗಿದೆ. ಕೆಲವು ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ನಾನು ವಸತಿಗೃಹಕ್ಕೆ ಮರಳಿದೆ. ನಾನು ಹತ್ತಿರದ ಹೋಟೆಲ್ನಲ್ಲಿ ಊಟ ಮಾಡಿದೆ. ಅಲ್ಲಿ ದಕ್ಷಿಣ ಭಾರತದ ಆಹಾರ ಮಾತ್ರ ಲಭ್ಯವಿತ್ತು. ತೆಲಂಗಾಣ ರಾಜ್ಯ ಅರಣ್ಯ ಇಲಾಖೆಯು ಮುಕ್ತಿವನಂ ಎಂಬ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿದೆ. ಇದು ಭಕ್ತರು ಸಸಿಗಳನ್ನು ನೆಡಲು ಮತ್ತು ಮರಗಳನ್ನು ಪೂಜಿಸಲು ಸ್ಥಳಗಳನ್ನು ಒಳಗೊಂಡಿದೆ.